ಇಲ್ಲಿ ಮನುಷ್ಯರು ಕಿತ್ತಾಡ್ಕೊಂಡು ಸಾಯ್ತಾ ಇದೀವಿ. ಭಾಷೆಗೋಸ್ಕರ, ಕುಲಕ್ಕೋಸ್ಕರ, ಮತಕ್ಕೋಸ್ಕರ, ಜಾತಿಗೋಸ್ಕರ ಕಿತ್ತಾಡಿ ಹೊಡೆದಾಡಿ ತನ್ನ ಸ್ವಜಾತಿ ಆಗಿರೋ ಮನುಷ್ಯ ಕುಲವನ್ನೇ ಹೊಡೆದಾಡ್ಕೊಂಡು ಸತ್ತೋಗ್ತಾ ಇದೀವಿ ಪ್ರೇರೆ. ಯಾಕೆ ಸಾವು ಬಂದು ಸತ್ರೆ ಆಗಲ್ಲ ಪ್ರೇರೆ? ಇರೋದೇ 50 ವರ್ಷ, 40 ವರ್ಷ, 30 ವರ್ಷ. ಅದರಲ್ಲೂ ಯೌವನಸ್ಥರ ಕಥೆಗಳು ನೋಡಿ, ಯೌವನಸ್ಥರ ಪರಿಸ್ಥಿತಿಗಳು 17, 18, 20ಕ್ಕೆ ಹೋಗ್ಬಿಡ್ತಾವ್ರೆ ಪ್ರೇರೆ. ಫೋಟೋಗಳು ನೋಡಿದಾಗ ನೋವಾಗುತ್ತೆ ಪ್ರೇರೆ. ಗೆಳೆಯ ಮತ್ತೆ ಹುಟ್ಟಿ ಬಾ ಅಂತ ಬರ್ಸಿರ್ತಾರೆ, ಅವ್ರ ಸ್ನೇಹಿತರು. ಗೆಳೆಯ ಇರೋ ಕಡೆಗೆ ಇವ್ರು ಹೋಗ್ಬೇಕಾಗುತ್ತೆ, ಗೆಳೆಯ ಇಲ್ಲಿ ಬರಲ್ಲ. ಒಂದೇ ಸರಿ ಜನ್ಮ, ಒಂದೇ ಜನನ, ಒಂದೇ ಮರಣ. ಹುಟ್ಟು ಸಾವುಗಳ ನಡುವೆ ಸೃಷ್ಟಿಕರ್ತನನ್ನು ಸ್ಮರಿಸು, ಪಾಪವು ಕೊಡುವ ಸಂಬಳ ಅದನ್ನು ಮಾತ್ರ ನೀನು ಮರೆಯದಿರು. ಇದು ಬೈಬಲ್ ಹೇಳುದು. ಅಂದ್ರೆ ಒಂದೇ ಜನನ, ಒಂದೇ ಮರಣ. ನಿನ್ನ ತಂದೆ ತಾಯಿನ ಸನ್ಮಾನಿಸಿ, ಇನ್ನೊಬ್ಬರ ಹೆಂಡತಿಯ ಗೊಡವೆಗೆ ಹೋಗ್ಬೇಡ, ಇನ್ನೊಬ್ಬರ ಗಂಡನ ಗಡವೆಗೆ ಹೋಗ್ಬೇಡ, ಮತ್ತೊಬ್ಬರ ಆಸ್ತಿಯನ್ನು ಲಪ್ಟಾಯಿಸ್ಬೇಡ, ಮತ್ತೊಬ್ಬನ ಕಡೆ ಸುಳ್ಳು ಸಾಕ್ಷಿ ಹೇಳಬೇಡ. ಇದೆಲ್ಲ ದೇವರ ಆಜ್ಞೆ ಕೊಟ್ಟಿದ್ದಾರೆ ಬೇರೆ. ಈ ಯೌವನಸ್ಥರು ತಂದೆ ತಾಯಿ ಮಾತು ಕೇಳಲ್ಲ, ಹಿರಿಯರ ಮಾತು ಕೇಳಲ್ಲ, ತಿರ್ಗಾ ಉಲ್ಟಾ ಮಾತಾಡುವಂಥದ್ದು ಎಂಥದ್ದು, ಬರೀ ಕೆಟ್ಟ ಮಾತುಗಳನ್ನೇ ಮಾತನಾಡುವಂಥದ್ದು ಅಲ್ವಾ ಬೇರೆ. ಪೊಲೀಸರ ಅಧಿಕಾರಿಗಳು ಅನೇಕ ಸರಿ ಕರ್ಕೋಗಿ, ಅನೇಕ ಸರಿ ರಿಮೈಂಡ್ ಎತ್ತಿ ಇನ್ಮೇಲೆ ಒಳ್ಳೆ ರೀತಿ ಬುದ್ಧಿ ಕಲ್ತ್ಕೊಂಡಿದ್ರೆ ಸರಿ ಅಂದ್ರೆ ನೀನು ಎನ್ಕೌಂಟರ್ ಮಾಡಿ ಸಾಯಿಸ್ತೀನಿ ಅಂದ್ರೂ ಕೇಳಲ್ಲ ಬೇರೆ ಯೌವನಸ್ಥರು. 4 ದಿನಗಳ ಜೀವನ ಕುಡಿದು ತಿಂದು ಆರಾಮಾಗಿ ಸತ್ತೋಗ್ಬಿಡ್ಬೇಕು ಅಂತಂತ ಅಲ್ವಾ, ಸತ್ತೋಗ್ಬೇಕು ಅಂತಾರೆ ಬೇರೆ. ಇಲ್ಲಿರೋಂಥ ಗೆಳೆಯ ಮತ್ತೆ ಹುಟ್ಟುವಂತ ಅವ್ನು ಸಾಯ್ಬೇಕಂತ ಅವ್ನು ಇಷ್ಟಪಟ್ಟೆ ಅವ್ನು ಸತ್ತೋಗ್ಬಿಡ್ತಾವನೆ. ತಿಂದು ಕುಡಿದು ವ್ಯಭಿಚಾರ ಮಾಡಿ, ಹಾದ ಮಾಡಿ, ಕಳ್ತನ ಮಾಡಿ, ಪಟಾರಂತ ಅವ್ನ ಪಾಪದ ಕೊಡ ತುಂಬೋಗಿ ಸತ್ತೋಗ್ತಾನೆ ಬೇರೆ. ಇಲ್ಲಿ ಮನುಷ್ಯ ಪಾಪ ಇಲ್ಲಿ ಸ್ನೇಹಿತ ಅನ್ನೋದು ನೀನು ಬಂದೇ ಬಂದು ಇವ್ನು ಸಾಯ್ಬೇಕಂತ ಇವ್ನು ಡಿಸೈಡ್ ಮಾಡಿದ್ದಾನೆ ಅಲ್ವಾ. ಅನೇಕ ಗಾಡಿಗಳಲ್ಲಿ ಹಿಂದ್ಗಡೆ ಬರ್ತಿದ್ದಾರೆ ಬೇರೆ, ಮೈ ಲೈಫ್ ಮೈ ಸ್ಟೈಲ್ ಅಂತ. ಹೌದಾ? ವೀಲಿಂಗ್ ಮಾಡ್ಕೋಬೇಕಾದ್ರೆ ಕೈ ಕಟ್ಟಾಗಿ, ಕಾಲು ಕಟ್ಟಾಗಿ ಅಷ್ಟು ದೂರ ಬಿದ್ದಿರ್ತದೆ. ನನ್ನ ಲೈಫ್ ನನ್ನ ಸ್ಟೈಲು ಬಂದು ಅಂಡ್ಕೊಂಡು ನೀನು ನನ್ನ ಹತ್ರ ನನ್ನ ಕೈ ಅಲ್ವಾ ಅಂತಂದ್ರೆ ಆ ಕೈ ಬರಲ್ಲ, ನಿನ್ನ ಹತ್ರಕ್ಕೆ ಕಾಲು ಬರಲ್ಲ, ಉದ್ರೋಗಿರುವಂಥ ಹಲ್ಗಳು ಬರಲ್ಲ, ತಿರ್ಗಾ ಜಾಯ್ನ್ ಆಗಲ್ಲ ಅಲ್ವಾ. ದೇವರು ಕೊಟ್ಟಂತ ಲೈಫ್ ಇದು. ದೇವರ ಚಿತ್ತ ನೆರವೇರಿಸೋಣಾದ್ರೆ ಭೂಲೋಕದಲ್ಲಿ 4 ದಿವಸ ಬದುಕ್ತೀವಿ. ಆಹಾರ ಯಾರಿಂದ ಬರ್ತಾ ಇದೆ ಅಂತ ಬರೆಯಲ್ಪಟ್ಟಿದೆ ಮಾತು. ಮತ್ತೊಂದ್ಸರಿ ಓದೋಣ. ಭೂಮಿಯು ಹುಲ್ಲನ್ನು, ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು. ಬೇರೆ ಎಂಥ ಕಾಯಿ ಪಲ್ಯಗಳು ಬೇರೆ. ಕ್ಯಾರೆಟ್, ಮೂಲಂಗಿ, ಹುಳ್ಳಿಕಾಯಿ, ಎಂತೆಂಥ ಕಾಯಿಗಳು ಪ್ರೇರೆ, ಎಂತೆಂಥ ಪಲ್ಯಗಳು ಪ್ರೇರೆ. ಅದ್ಭುತ ಅಲ್ವಾ. ಒಂದೊಂದು ಕಾಯಿ ಪಲ್ಯಗಳಲ್ಲಿ ಒಂದೊಂದು ಟೊಮಾಟೋಲು, ಒಂದೊಂದು ಈರುಳ್ಳಿ, ಒಂದೊಂದು ಥರ ರುಚಿ ದೇವರು ಕೊಡ್ತಾರೆ. ಅದಕ್ಕೆ ಸತ್ಯವಾದ ಗ್ರಂಥ ಕೀರ್ತನೆ ಬರೆಯಲ್ಪಟ್ಟಿದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವಿಸಿ ನೋಡಿರಿ. ಈ ತಿಂತಾ ಇದ್ದಲ್ಲ ರುಚಿ, ದೇವರು ಅಷ್ಟು ರುಚಿಯಾಗಿದ್ದಾನೆ ಪ್ರೇರೆ. ಆತನನ್ನು ಅನುಭವಿಸ್ತೀವ ನಾವೇನು ಅನ್ಕೋತೀವಿ ಅಂದ್ರೆ